ರೀಸೆಂಟಾಗಿ ರೆಸ್ಟೋರೆಂಟ್‌ನ ಕನ್ನಡದಲ್ಲಿ ಏನು ಕರೀತಾರೆ ಅಂತ ನಾನು ಗೂಗಲ್ ಮಾಡ್ತಿದ್ದೆ. ಸಿಗ್ಲಿಲ್ಲ. ಇನ್ನ ಕೇಳಿದೆ. ಬೆಂಗಳೂರಲ್ಲಿ ರೆಸ್ಟೋರೆಂಟ್ ಉಪಹಾರ ಗೃಹಗಳಿಗೆ ಕಡಿಮೆನೇ ಇಲ್ಲ. ಅದನ್ನ ಹುಡ್ಕೊಂಡೋಗಿ ತಿನ್ನೋ ಜನಗಳಿಗೂ ಕಡಿಮೆನೇ ಇಲ್ಲ. ಇದ್ರೂ ಸುಮಾರು ರೆಸ್ಟೋರೆಂಟ್ ಯಾಕೆ ಪ್ರಾಫಿಟಬಲ್ ಆಗ್ತಿಲ್ಲ ಗೊತ್ತಾ? ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಅವೆಲ್ಲ ಬೇಡ ಸರ್. ಅದಕ್ಕೆ ಬೇರೆ ದಾರಿ ನಾನು ಹೇಳ್ತೀನಿ. ನಾನು ಸಂತೋಷ್, ಬೆಂಗಳೂರಿನ ಒಂದು ರೆಸ್ಟೋರೆಂಟ್ ಕನ್ಸಲ್ಟೆಂಟ್. ಆ್ಯಂಡ್ ಇದು ರೆಸ್ಟೋರೆಂಟಿನ ಆಪರೇಷನಲ್ ಮೆಟ್ರಿಕ್ಸ್ನ ಅರ್ಥ ಮಾಡ್ಕೊಳ್ಳೋ ಸೀರೀಸ್ ಪಾರ್ಟ್ 1. ಯಾಕೋ ಅಣ್ಣವ್ರ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ದೀರಾ? ಪಾರ್ಟ್ 1ನಲ್ಲಿ ಇವತ್ತು ನಾವು ನೋಡೋ ಮೆಟ್ರಿಕ್ಸ್ ಏನಂದ್ರೆ ಫುಡ್ ಕಾಸ್ಟ್. ಅಂದರೆ ನಿಮ್ಮ ಸೇಲಲ್ಲಿ ನಿಮ್ಮ ಇಂಗ್ರೀಡಿಯೆಂಟ್ಸ್ಗಾಗಿರೋ ಖರ್ಚು. ಫುಡ್ ಕಾಸ್ಟ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ ನಿಮ್ಮ ಕಾಸ್ಟ್ ಆಫ್ ಇಂಗ್ರೀಡಿಯೆಂಟ್ ಡಿವೈಡೆಡ್ ಬೈ ನಿಮ್ಮ ಸೇಲ್ಸು ಇಂಟು 100. ಈ ಫುಡ್ ಕಾಸ್ಟ್ ಪರ್ಸೆಂಟೇಜ್ ಇಟ್ಕೊಂಡು ನೀವು ಹಾಕೋ ಊಟ ನಿಮಗೆ ಪ್ರಾಫಿಟ್ ಕೊಡ್ತಿದೆಯಾ ಲಾಸ್ ಕೊಡ್ತಿದೆಯಾ ಅಂತ ಈಸಿಯಾಗಿ ಹೇಳ್ಬೋದು. ನಿಮ್ಮ ಫುಡ್ ಕಾಸ್ಟ್ 40%ಗಿಂತ ಜಾಸ್ತಿ ಇದ್ದರೆ ನೀವು ಸ್ವಲ್ಪ ಡೇಂಜರ್ ಝೋನಲ್ಲಿದ್ದೀರಾ. ನಿಮ್ಮ ಫುಡ್ ಕಾಸ್ಟ್ 30%ಗಿಂತ ಕಡಿಮೆ ಇದ್ದರೆ ನೀವು ಸಕ್ಕತ್ತಾಗಿ ಸರ್ವೈವ್ ಮಾಡುತ್ತಿದ್ದೀರಾ. ಸೊ ಈ ಫುಡ್ ಕಾಸ್ಟ್ನ ಹೇಗೆ ಆಪ್ಟಿಮೈಸ್ ಮಾಡೋದು, ಇದರಿಂದ ನಿಮ್ಮ ಪ್ರಾಫಿಟ್ನ ಹೇಗೆ ಬೆಳೆಸೋದು ಅಂತ ತಿಳ್ಕೊಳ್ಳೋಕ್ಕೆ ಮಸಾಲಾ ಮೆಟ್ರಿಕ್ಸ್ನ ಫಾಲೋ ಮಾಡಿ. ನಿಮ್ಮ ರೆಸ್ಟೋರೆಂಟ್ ಕನ್ಸಲ್ಟೇಷನ್ನ ಈಗಲೇ ಬುಕ್ ಮಾಡಿ.